ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಹೇಗೆ ಅನಿಸ್ತು ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಸುಮಾರು ಸತಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಆ ಚಾನಲ್ನವ್ರು ಹೀಗೆ, ಈ ಚಾನಲ್ನವ್ರು ಹೀಗೆ, ಈ ಚಾನಲ್ ಸರಿ ಇಲ್ಲ, ಅವ್ರನ್ನ ಗೆಲ್ಲಿಸ್ಬೇಕು, ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಇದಾರೆ ಅಂತ ಅನ್ಕೊಂತೀವಿ. ಆದ್ರೆ ಕೆಲವೊಂದ್ಸತಿ ಅವರು ಹೊರಗಡೆ ಹೋಗಿರೋದ್ರಿಂದ, ಈಗ ಸೂರಜ್ ಅವ್ರು ಏನು ಎಲಿಮಿನೇಟ್ ಆಗಿ ಇಲ್ಲಿ ಹೋಗಿದ್ರು, ಶೆಟ್ ಅವರು ಹೋಗ್ಬಾರ್ದಿತ್ತು ಅಂತ ಸುಮಾರು ಜನಕ್ಕೆ ಇಲ್ಲಿ ಅನಿಸ್ತು. ಅಂದ್ರೆ ಫಸ್ಟ್ ಮಾಡುವವರು ಮತ್ತೆ ಇಲ್ಲಿ ತರ ಹೋದಾಗ ಕೆಲವೊಬ್ರು ಬೇಜಾರಾಯ್ತು, ಕೆಲವೊಬ್ರಿಗೆ ಬೇಜಾರಾಗ್ಲಿಲ್ಲ. ಆದ್ರೆ ಸೂರಜ್ ಅವ್ರು ಹೋದಾಗ ಏನನಿಸ್ತು ಅಂತಂದ್ರೆ, ಇಲ್ಲ ಅವರು ಇನ್ನೂ ಸ್ವಲ್ಪ ದಿವಸ ಇಲ್ಲಿ ಇರ್ಬೋದಿತ್ತು, ಒಳ್ಳೆ ಟ್ಯಾಲೆಂಟ್ ಇತ್ತು ಇವ್ರ ಹತ್ರ, ಅರೆ ಒಂದೇ ಕಡೆ ಸ್ಟಕ್ ಆಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ರು. ಈಗ ಅದೇ ವಾಹಿನಿಯಲ್ಲಿ ಅಂದ್ರೆ ಕಲರ್ಸ್ ವಾಹಿನಿಯಲ್ಲೇ ಈಗ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ. ನೋಡಿ, ಇದೇ ಲಕ್ಕು ಅಂತಂದ್ರೆ ನಿಜವಾಗ್ಲೂ ಕೂಡ ಏನೆಲ್ಲ ನಾವು ಮಾತಾಡ್ಬೋದು. ಅಂದ್ರೆ ನಾನು ಕೂಡ ಸುಮಾರು ರಿವ್ಯೂಸ್ ಕೊಡ್ಬೇಕಾದ್ರೆ ಇಲ್ಲಿ ಹೇಳಿದ್ದೆ, ಅರೆ ಎಷ್ಟು ಚೆನ್ನಾಗಿದೆ ಅವ್ರ ಲಕ್ಕು ಅಂತಂದ್ರೆ ಸೂರಜ್ ಅವ್ರದ್ದು. ಯಾರು ಕೂಡ ಇಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಏನೋ 18-19 ಸಾವಿರ ಇಲ್ಲಿ ಇತ್ತು ಅಂತ ಅವರೇ ಹೇಳಿದ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೂ ಮುಂಚೆನೆ. ಆದ್ರೆ ಇವಾಗ ನೋಡಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ. ನಿಜವಾಗ್ಲೂ ಇಷ್ಟೊಂದು ಪ್ರೀತಿ ಸಿಗ್ತದೆ ಅಂತಂದ್ರೆ ಅವ್ರು ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತ ಬಿಟ್ಟು. ಹೌದು, ಎಲ್ಲಾರ ಜೀವನದಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿರ್ತೀವಿ. ಮತ್ತೆ ಇಲ್ಲಿ ಈ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಎಲ್ಲರೂ ಕೂಡ ಮಿಸ್ಟೇಕ್ ಅನ್ನೋದು ಆಗೇ ಆಗುತ್ತೆ. ಆದ್ರೆ ಇಲ್ಲಿ ಲಕ್ ಅನ್ನೋದು ಯಾವ ರೀತಿ ಇದೆ ಅಂತಂದ್ರೆ, ಇದೇ ಸೀಸನ್ ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಬಂದ್ರು, ಅದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ರು, ಅವಾಗ ಬೇಗನೆ ಹೊರಗಡೆ ಬಂದ್ರು. ಹೌದು, ಬೇಜಾರಾಗಿತ್ತು ಎಲ್ರಿಗೂ ಕೂಡ. ಈಗ ಪವಿತ್ರ ಬಂಧನ ಅಂತಂದ್ಬಿಟ್ಟು ಈಗ ಧಾರಾವಾಹಿ ಕೂಡ ಇಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇದೇ ಲಕ್ಕು ಅಂತಂದ್ರೆ. ಹೌದು, ಅವ್ರು ಬೇಗ ಹೊರಗಡೆ ಬಂದಿರ್ಬೋದು, ಎಲಿಮಿನೇಟ್ ಆಗಿರ್ಬೋದು. ಒಂದು ಜೀವನನ ರೂಪಿಸ್ಕೋಬೇಕು ಅಂತಂದ್ರೆ ಸುಮಾರು ಇಲ್ಲಿ ಕಷ್ಟ ಪಡ್ಲೇಬೇಕಾಗತ್ತೆ. ಆದ್ರೆ ಲಕ್ ಅನ್ನೋದು ಜೊತೆಗಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಅಂದ್ರೆ ಲಕ್ ಇಂದನೇ ಎಲ್ಲ ಆಗಲ್ಲ, ಕೆಲವೊಂದ್ಸತಿ ನಮ್ಮ ಒಂದು ಪರಿಶ್ರಮನೂ ಕೂಡ ಅಲ್ಲಿ ಇರ್ಲೇಬೇಕಾಗತ್ತೆ. ಕಳೆದ ಸೀಸನ್ಗಳೆಲ್ಲ ಕೂಡ ನೀವು ನೋಡಬಹುದು, ಹೊಸ ಧಾರಾವಾಹಿಗಳು ಇಲ್ಲಿ ಬರ್ತಾ ಇತ್ತು. ಹೌದು, ಆದ್ರೆ ಇಲ್ಲಿ ಹೊಸಬರ್ನ ತರ್ತಾ ಇದ್ರು. ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇವ್ರನ್ನ ತುಂಬಾ ಜನ, ಸೂರಜ್ ಅವ್ರನ್ನ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ರು. ಹೆಣ್ಮಕ್ಳಿಗಂತೂ ಕೆಲವು ಹೆಣ್ಮಕ್ಳಿಗೆ ಇಲ್ಲಿ ಅವ್ರ ಮೇಲೆ ಕ್ರಶ್ ಕೂಡ ಇಲ್ಲಿ ಆಗಿತ್ತು. ಅದೇ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಸುಮಾರು ಜನ ಬಂದು ಹೋಗಿದ್ದಾರೆ. ಆದ್ರೆ ಇಮಿಡಿಯೇಟ್ ಆಗಿ ಅದೇ ಸೀಸನ್ ಅಲ್ಲಿ ಅದು ಮುಗ್ದಿದ ತಕ್ಷಣ, ಇದು ಫಸ್ಟ್ ಅನ್ಕೊಂತೀನಿ ಮೇ ಬಿ, ಇವಾಗ ಸೀಸನ್ 12 ಅಲ್ಲಿ ಬಂದ್ರು. ಮತ್ತೆ ಕಲರ್ಸ್ ವಾಹಿನಿಯಲ್ಲೇ ಈಗ ಹೀರೋ ಆಗಿ ಇಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಎಷ್ಟು ಖುಷಿ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆ ಅಂತಂದ್ರೆ. ಅಶ್ವಿನಿ ಅವರು ಇಲ್ಲಿ ಹೇಳಿದ್ರು, ಇದ್ರ ಬಗ್ಗೆ ಸುಮಾರು ನಾವಿಲ್ಲಿ ಚರ್ಚೆ ಮಾಡಿದ್ವಿ ಅಂತ ಅಂದ್ಬಿಟ್ಟು. ನೋಡಿ, ಏನೆಲ್ಲಾ ವಿಚಾರಗಳು ಇಲ್ಲಿ ಚರ್ಚೆ ಮಾಡಿರ್ತಾರೆ ಅಂತಂದ್ರೆ, ಕೆಲವೊಂದು ವಿಚಾರಗಳನ್ನ ನಾವು ನೋಡ್ತಾ ಇರ್ಬೇಕಾದ್ರೆ ಬಿಡಪ್ಪ, ಇಲ್ಲಿ ಅಶ್ವಿನಿ ಅವ್ರು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಅನ್ಸುತ್ತೆ. ಆದ್ರೆ ಕೆಲವೊಂದು ಟೈಮಲ್ಲಿ ಈ ತರ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಂತಂದ್ರೆ ಗ್ರೇಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಸೂರಜ್ ಅವ್ರಿಗೆ ಅಶ್ವಿನಿ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಅಶ್ವಿನಿ ಅವ್ರನ್ನ ಕಂಡ್ರೆ ಸೂರಜ್ ಅವ್ರಿಗೆ ಆಗ್ತಿರ್ಲಿಲ್ಲ. ಸ್ವಲ್ಪ ದಿವಸ ಅವ್ರು ಮಾತಾಡೋದು ಕೂಡ ಇಲ್ಲಿ ನಿಲ್ಸಿದ್ರು, ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಬಿಟ್ಟು. ಆ ಒಂದು ಸಮಯದಲ್ಲಿ, ಆ ಒಂದು ಸಂದರ್ಭದಲ್ಲಿ ಆತರ ಅನ್ಸಿರುತ್ತೆ ಅಷ್ಟೇ. ಆದ್ರೆ ನಾವು ಏನೆಲ್ಲ ಅನ್ಕೊಂಡಿರ್ತೀವಿ ಖಂಡಿತವಾಗ್ಲೂ ಆ ರೀತಿ ಇರಲ್ಲ ಅಂತ ಅನ್ಕೊಳ್ಳೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಂದ್ರೆ ನಾವೇನೆಲ್ಲ ಇಲ್ಲಿ ಅನ್ಕೊಂತಿರ್ತೀವಿ, ಕೆಲವೊಂದ್ಸತಿ ಆತರ ನಡೀತಾರಲ್ವೇನೋ, ಅಂದ್ರೆ ಒಂದೊಂದ್ಸತಿ ನಡೀತಾ ಇರುತ್ತೆ ಅನ್ಸುತ್ತೆ, ಒಂದೊಂದ್ಸತಿ ನಡೆಯಲ್ಲ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಈಗ ಒಂದು ಆಪರ್ಚುನಿಟಿ ಏನ್ ಸಿಕ್ಕಿದೆಯೋ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ, ಸೂರಜ್ ಅವ್ರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಇವನ್ ಇಲ್ಲಿ ಕಂಟೆಸ್ಟೆಂಟ್ಗಳು ಕೂಡ, ಈಗ ಸೂರಜ್ ಅವ್ರು ಎಂಟ್ರಿ ಕೊಂಡಿದ್ದ ತಕ್ಷಣ ಇಲ್ಲಿ ಗಿಲ್ಲಿಯವ್ರು ಕೂಡ ಇಲ್ಲಿ ಹೇಳಿದ್ರು, ಏನೋ ಸೀರಿಯಲ್ ಅಲ್ಲಿ ಇಲ್ಲಿ ಚಾನ್ಸ್ ಸಿಕ್ಕಿರ್ಬೇಕು ಅಂತಂದ್ಬಿಟ್ಟು. ಆದ್ರೆ ಅಶ್ವಿನಿ ಅವರು ಇಲ್ಲ, ಎಂಗೇಜ್ಮೆಂಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಗೆಸ್ ಮಾಡಿದ್ರು. ಮಲ್ಲಮ್ಮ ಅವ್ರು ಬಂದ್ರು, ನೋಡಿ ಹರಕೆ ತೀರಿಸ್ಬೇಕಿತ್ತು ಅದಕ್ಕೆ ಬಂದ್ರು. ಯಾರು ಕೂಡ ಏನಾದ್ರೂ ಹರಕೆ ಹೊತ್ಕೊಂಡಿದ್ರೆ ಈ ತರ ಸ್ವಲ್ಪ ಬೇಗ ತೀರಿಸ್ಬೇಕು ಅಂತ ಅನ್ಕೊಳ್ಳಲ್ಲ. ಬಟ್ ಈ ಏಜಲ್ಲೂ ಕೂಡ ಒಂದು ಹರಕೆ ಮಾಡ್ಕೊಂಡಿದೀನಿ ಅಂತ ಬಂದ್ಬಿಟ್ಟು ಹರಕೆ ತೀರಿಸಿದ್ರು. ಅದಾದ್ಮೇಲೆ ಇಲ್ಲಿ ಸೂರಜ್ ಅವ್ರು ಕೂಡ ಇಲ್ಲಿ ಎಂಟ್ರಿ ಕೊಟ್ರು. ನಿಜವಾಗ್ಲೂ ಕೂಡ ಸಖತ್ತಾಗಿ ಖುಷಿ ಆಯ್ತು. ಈಗ ಅವ್ರು ಎಲಿಮಿನೇಟ್ ಆಗಿ ಇಲ್ಲಿ ಹೋಗಿರ್ಬೋದು, ಟಾಪ್ 5 ಅಲ್ಲಿ ಕಾಣಿಸ್ಕೊಳ್ದೆ ಇರಬಹುದು. ಆದ್ರೆ ಸೀರಿಯಲ್ ಅಲ್ಲಿ ಚಾನ್ಸ್ ಸಿಗ್ತಾ ಇಮಿಡಿಯೇಟ್ ಆಗಿ ಯಾರಿಗೆ ಸಿಗುತ್ತೆ ಹೇಳಿ? ಏನೋ ಕಂಟೆಸ್ಟೆಂಟ್ ಆಗಿ ಕರ್ಸಿದ್ರು, ಹೆಂಗಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ ಅಂತ ಬಿಡ್ಬೋದಿತ್ತು. ಆದ್ರೂ ಕೂಡ ಇಲ್ಲಿ ಜನಗಳು ಎಷ್ಟು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ಅವರು ಕೂಡ ಇಲ್ಲಿ ತಿಳ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ನಾನು ಇಲ್ಲಿ ಹೇಳ್ತಿರೋದು. ಕೆಲವೊಂದ್ಸತಿ ಕೆಲವೊಂದು ವಿಚಾರಗಳು ನೋಡಿದಾಗ ಇಲ್ಲಿ ತಲೆಯಲ್ಲಿ ಹುಳ ಅಂತೂ ಬರೋದು ಕನ್ಫರ್ಮೇ. ಅವ್ರನ್ನ ಗೆಲ್ಲಿಸ್ಬೇಕಂತ ಇದಾರಂತೆ, ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಇದಾರಂತೆ. ಇಲ್ಲಿ ದುಡ್ಡು ಗೆಲ್ಲುತ್ತಾ, ಇಲ್ಲ ಸ್ವಾಭಿಮಾನ ಗೆಲ್ಲುತ್ತಾ, ಇಲ್ಲ ಅಂದ್ರೆ ಹಠ ಛಲ ಇದು ಗೆಲ್ಲುತ್ತಾ? ದುಡ್ಡಿನ ಮುಂದೆ ಯಾವುದೂ ಕೂಡ ಇಲ್ಲಿ ದೊಡ್ಡದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಅದೇ ಸ್ವಾಭಿಮಾನ ಇರ್ಬೋದು, ಒಂದು ಪ್ರೀತಿ ವಿಶ್ವಾಸ ಮತ್ತೆ ಫ್ಯಾನ್ ಸಪೋರ್ಟ್, ಈ ತರ ಏನೇ ಇದ್ರೂ ಕೂಡ ದುಡ್ಡಿನ ಮುಂದೆ ಯಾವುದೂ ಕೂಡ ಇಲ್ಲ ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ನಿಜವಾಗ್ಲೂ ಕೂಡ ಕೆಲವೊಂದ್ಸತಿ ದುಡ್ಡು ಮುಖ್ಯ. ಆದ್ರೆ ಇಲ್ಲಿ ಯಾವಾಗ್ಲೂ ಕೂಡ ನಾವು ಯೋಚನೆ ಮಾಡ್ಬೇಕಾಗಿರೋದೇನು ಅಂತಂದ್ರೆ, ಆ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಿರ್ತಾರೆ ಅಂತ ನೋಡ್ಬೇಕಾಗುತ್ತೆ. ಕೆಲವೊಂದ್ಸತಿ ಎಲ್ಲಾನು ಕೂಡ ದುಡ್ಡಿಂದನೇ ಇಲ್ಲಿ ಆಗಲ್ಲ. ಖಂಡಿತವಾಗ್ಲೂ ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಇದ್ರ ಮೇಲೆ ನಿಂತಿದೆ. ಇಲ್ಲಿ ಸ್ವಾಭಿಮಾನ ಗೆಲ್ಲುತ್ತಾ ಅಥವಾ ದುಡ್ಡು ಗೆಲ್ಲುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ. ಅಂದ್ರೆ ಒಂದು ಕೀರ್ತಿ ಬರಬೇಕು, ಇಲ್ಲ ಅಂತಂದ್ರೆ ಏನಾದ್ರೂ ಸಂಪಾದನೆ ಮಾಡ್ಲೇಬೇಕು ಅಂತಿದ್ರೆ ದುಡ್ಡಿದ್ದವರು ಏನ್ ಬೇಕಾದ್ರೂ ಇಲ್ಲಿ ಸಂಪಾದನೆ ಮಾಡ್ಬಿಡ್ಬೋದು ಅಂತ ಇಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ದುಡ್ಡು ಇಲ್ಲ ಅಂದ್ರೂ ಕೂಡ ಜನಗಳ ಪ್ರೀತಿಯಿಂದಲೇ ನಾವು ಎಲ್ಲಾನು ಕೂಡ ಇಲ್ಲಿ ಸಂಪಾದನೆ ಮಾಡಬಹುದಲ್ವಾ? ನೋಡೋಣ ವೀಕ್ಷಕರ, ಎಲ್ಲಾ ಕಡೆನೂ ಕೂಡ ಒಂದು ಚರ್ಚೆ ಆಗ್ತದೆ. ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ಬೇಕು, ಯಾರು ಆಗ್ತಾರೆ, ಇಲ್ಲ ಯಾರನ್ನಾದ್ರೂ ಗೆಲ್ಲಿಸ್
ಗೆಲ್ಲಿಸ್ತಾರ ಅಂತ ಬಿಟ್ಟು ನೋಡಿ. ಇವಾಗ ಒಂದು ಕಲರ್ಸ್ ವಾಹಿನಿ ಏನೊಂದು ಕೆಲಸ ಮಾಡಿದೆ, ಸೂರಜ್ ಅವರಿಗೆ ಒಂದು ಏನೊಂದು ಚಾನ್ಸ್ ಕೊಟ್ಟಿದ್ದಾರೆ, ಮತ್ತೆ ಬಿಗ್ ಬಾಸ್ ಮನೆಗೆ ಪ್ರಮೋಷನ್ ಬಂದಿದ್ದಾರೆ. ಹೌದು, ಬಂದೇ ಬರ್ತಾರೆ. ಬಟ್ ಕೆಲವೊಂದು ವಿಚಾರಗಳು ನೋಡಿದಾಗ ನಾವು ಒಳ್ಳೆ ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಮಾಡಲೇಬೇಕಾಗುತ್ತೆ. ನಿಮಗೇನು ಅನಿಸ್ತು ವೀಕ್ಷಕರೇ? ಹೌದು, ಅವ್ರು ಎಲಿಮಿನೇಟ್ ಆಗಿ ಹೋಗಿದ ತಕ್ಷಣ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದಾಗ ಇವನ್ ಸೂರಜ್ ಅವರೇ ಹೇಳಿದ್ರು, ನೀವು ಯಾರ ಜೊತೆ ಇಲ್ಲಿ ಫ್ರೆಂಡ್ಶಿಪ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಅಂದಾಗ ಗಿಲ್ಲಿಯವ್ರಿಗೆ ನಾನು ಇಲ್ಲಿ ರೋಸ್ ಕೊಟ್ಟಿದ್ದೆ ಅಂತ ಬಿಟ್ಟು, ಆದ್ರೆ ಅದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಆಡಿದ್ರೆ ಇನ್ನೂ ಕೂಡ ಬಿಗ್ ಬಾಸ್ ಮೇಲೆ ಇರ್ತಿದ್ರು. ಆದ್ರೆ ಇದ್ದಿದ್ರೆ ಇನ್ನೂ ಸ್ವಲ್ಪ ದಿವಸ ಅವ್ರು ಏನಾದ್ರು ಬಿಗ್ ಬಾಸ್ ಮೇಲೆ ಇದ್ದಿದ್ರೆ ಈ ಒಂದು ಚಾನ್ಸ್ ಅವ್ರಿಗೆ ಮಿಸ್ ಆಗೋದು ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ನೋಡಿ, ಆಲ್ರೆಡಿ 3 ವಾರ ಏನೋ ಆಗಿದೆ, ಅಷ್ಟರಲ್ಲಿ ಪ್ರೋಮೋ ಎಲ್ಲ ರೆಡಿ ಮಾಡ್ಬಿಟ್ಟು ಆಲ್ರೆಡಿ ಇವಾಗ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಬಿಟ್ಟು ಒಂದು ಪ್ರಮೋಷನ್ ಕೂಡ ಇಲ್ಲಿ ತಗೊಂಡ್ರಲ್ಲ. ಎಲ್ಲರೂ ಕೂಡ ಇಲ್ಲಿ ಮಾತಾಡಿದ್ರು ಪವಿತ್ರ ಬಂಧನ ಅಂದ್ರೆ ಏನು ಅಂತ ಬಿಟ್ಟು. ರಘು ಅವ್ರು ನೋಡಿ ಎಷ್ಟೇ ಜಗಳ ಆಡಿದ್ರು ಕೂಡ, ಎಷ್ಟೇ ಇರಿಟೇಟ್ ಮಾಡಿರ್ಬೋದು ಗಿಲ್ಲಿ, ಆದ್ರೂ ಕೂಡ ನನಗೆ ಗಿಲ್ಲಿ ಅವರು ಇಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಗಿಲ್ಲಿ ಅವರು ಇಲ್ಲಿ ಹೇಳಿ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಖುಷಿ ಆಯ್ತು. ಏನಂತಂದ್ರೆ ಇಲ್ಲಿ ರಕ್ಷಿತಾ ಅವ್ರನ್ನ ಅವ್ರ ತಾಯಿ ರೂಪದಲ್ಲಿ ನೋಡ್ತಾ ಇದೀನಿ ಅಂತ ಇಲ್ಲಿ ಹೇಳಿದ್ರಲ್ಲ, ಸಖತ್ ಖುಷಿ ಆಯ್ತು. ಮನೆಗೆ ಹೋಗಿದ ತಕ್ಷಣ ಅವ್ರು ತಿಂದಿದ್ದ ತಟ್ಟೆನೂ ಕೂಡ ಇಲ್ಲಿ ಎತ್ತಿಡಲ್ಲ ಅಂತ ಇಲ್ಲಿ ಹೇಳಿದ್ರು. ಹೌದು, ತಾಯಂದ್ರು ಯಾವಾಗ್ಲೂ ಹಾಗೆ, ಮಕ್ಳ ಕೇಳಿ ಏನ್ ಕೆಲಸನೂ ಕೂಡ ಇಲ್ಲಿ ಮಾಡ್ಸೋದೇ ಇಲ್ಲ. ಒಂದು ಹೆಣ್ಮಕ್ಳು ಇರ್ಬೋದು ಅಥವಾ ಗಂಡ್ ಮಕ್ಳು ಇರ್ಬೋದು, ಅವ್ರ ಮೇಲೆ ಬೆಳೆದಾಗ ಅದೇ ರೀತಿಯಲ್ಲಿ ನೋಡ್ಕೊಂಡಿರ್ತಾರೆ. ಆದ್ರೆ ಒಂದು ರಿಯಾಲಿಟಿ ಶೋನಲ್ಲಿ ಈ ತರ ನೋಡ್ಕೊಳ್ಳೋದಿದೆಯಲ್ಲ, ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ ಅಂತಾನೆ ಹೇಳ್ಬೋದು. ಎಲ್ರಿಗೂ ಮನ್ಸಲ್ಲಿ ಏನ್ ಬರುತ್ತೆ ಅಂತಂದ್ರೆ, ನಾನ್ ಬಂದಿರೋದು ಶೋಗೆ, ನನ್ನ ಆಟನ ಇಲ್ಲಿ ನಾನು ಆಡಕ್ ಬಂದಿದ್ದೀನಿ, ಆದ್ರೆ ಅವ್ರ ಕೆಲಸನಲ್ಲಿ ಯಾಕೆ ಮಾಡ್ಬೇಕು ಅಂತಂದ್ಬಿಟ್ಟು ಅನ್ಸುತ್ತೆ. ಕೆಲವೊಂದು ಟೈಮಲ್ಲಿ ಇಲ್ಲ ರಕ್ಷಿತ್ ಅವ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸುಮಾರು ಸತಿ ಅನ್ಸಿದೆ. ಆದ್ರೆ ಇದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ರು. ಇನ್ನು ಪವಿತ್ರ ಬಂಧನ ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಈ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಯಾರ್ಯಾರಿಗೆ ಇಲ್ಲಿ ಪವಿತ್ರ ಬಂಧನ ನಿಮ್ಮ ಒಂದು ಇದರಲ್ಲಿ ಈ ಒಂದು ರಿಯಾಲಿಟಿ ಶೋನಲ್ಲಿ ಯಾರ್ಯಾರಿಗೆ ಏನೇನು ಅನಿಸ್ತು ಅಂತ ಅಂದ್ಬಿಟ್ಟು ಕೇಳಿದಾಗ ಒಬ್ಬೊಬ್ಬರೇ ಒಂದೊಂದು ಹೇಳ್ಕೊಂಡ್ ಬಂದಾಗ ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಗಿಲ್ಲಿಯವರು ಆತರ ಹೇಳಿದ್ರು. ಒಂದು ತಾಯಿ ರೂಪದಲ್ಲಿ ನೋಡ್ಕೊಂಡ್ರು, ನಾನು ತಿಂದಿರೋ ತಟ್ಟೆ ಇರ್ಬೋದು, ಮತ್ತೆ ಇಲ್ಲಿ ಎಣ್ಣೆ ಕೇಳಿದ್ರು ಕೂಡ ಮಾಡ್ಕೊಡೋದಿರ್ಬೋದು, ರಕ್ಷಿತ್ ಅವ್ರು ನೋಡ್ಕೊಂಡ್ರು ಅಂತ ಬಿಟ್ಟು. ಕಾವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಒಂದು ಗೇಮ್ ಅಂತಲ್ಲ, ಇಲ್ಲಿ ಗಿಲ್ಲಿಯಿಂದ ನಾನು ಸುಮಾರು ಕಲ್ತಿದ್ದೀನಿ ಅಂತ ಇಲ್ಲಿ ಹೇಳಿದ್ರಲ್ಲ. ನೋಡಿ, ಇದು ನಿಜವಾಗ್ಲೂ ಒಂದು ಫ್ರೆಂಡ್ಶಿಪ್ ಅಂದ್ರೆ ಇಲ್ಲಿ ಧನುಷ್ ಅವ್ರನ್ನೇ ಹೊಗಳುವುದಿತ್ತು, ಆದ್ರೆ ಪವಿತ್ರ ಬಂಧನ ಅಂತ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕಾವ್ಯ ಅವರು ಕೂಡ. ಅದಕ್ಕೆ ಗಿಲ್ಲಿಯವ್ರ ಜೊತೆ ಒಂದು ಬಾಂಡಿಂಗ್ ಏನಿದೆ ಅದು ಒಂದು ಪವಿತ್ರವಾದ ಬಂಧನ. ಇಲ್ಲಿ ಏನೇ ಇದ್ರೂ ಕೂಡ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬಾರ್ದು ಅಂತ ಕೂಡ ಇಲ್ಲಿ ಅವರಿಂದ ಕಲ್ತಿದ್ದೀನಿ ಅಂತ ಹೇಳಿದ್ರಲ್ವಾ, ಅದೇ ನಿಜವಾದ ಫ್ರೆಂಡ್ಶಿಪ್. ಕೆಲವೊಂದ್ಸತಿ ಏನ್ ಅನ್ಕೊಂತೀವಿ ಅಂತಂದ್ರೆ ಕಾವ್ಯ ಅವ್ರು ಹಾಗೆ ಹೀಗೆ ಅಂತ ಮಾತಾಡ್ತೀವಿ ನೋಡಿ. ಆದ್ರೆ ಫ್ರೆಂಡ್ಶಿಪ್ ಅಂತ ಬಂದಾಗ ನಿಮ್ದು ಪವಿತ್ರವಾದ ಬಂಧನ ನಿಮ್ ಲೈಫಲ್ಲಿ ಯಾವುದು ಅಂತ ಕೇಳಿದಾಗ ಸದ್ಯ ಇಲ್ಲಿ ಕಾವ್ಯ ಅವರು ಆ ರೀತಿಯಾಗಿ ಹೇಳಿದ್ರು. ಒಬ್ಬೊಬ್ರು ಒಂದೊಂದು ಹೇಳಿದ್ರು. ಇಲ್ಲಿ ಅಶ್ವಿನಿ ಅವ್ರು ಬಂದ್ಬಿಟ್ಟು ಜಾನ್ವಿ ಅವ್ರ ಬಗ್ಗೆ ಹೇಳಿದ್ರು. ಎಲ್ಲರೂ ಕೂಡ ಹೋದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡಿದ್ರು. ಅಂದ್ರೆ ಇವಾಗ ಮಿಸ್ ಮಾಡ್ಕೊಂತಿದ್ದೀನಿ ನಾನು ಇಲ್ಲಿ ಅಂತ ಅಂದ್ಬಿಟ್ಟು ಜಾನ್ವಿ ಅವ್ರನ್ನ ಅಶ್ವಿನಿ ಅವ್ರು ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ಅವರು ಮಲ್ಲಮ್ಮ ಅವ್ರ ಬಗ್ಗೆ ಇಲ್ಲಿ ಹೇಳಿದ್ರು. ಆದ್ರೆ ಫಸ್ಟ್ಗೆ ಇದನ್ನ ಬೇರೆ ರೀತಿಯಲ್ಲೇ ಇಲ್ಲಿ ಹೇಳಿದ್ರು ಧ್ರುವಂತ್ ಅವರು. ಆದ್ರೆ ಆ ಒಂದು ಟೈಮಲ್ಲಿ ಪವಿತ್ರವಾದ ಬಂಧನ ಯಾವುದು ಅಂತಂದ್ರೆ ಮಲ್ಲಮ್ಮ ಅವ್ರ ಬಗ್ಗೆ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ರು ಕೂಡ ಒಂದು ಪವಿತ್ರವಾದ ಬಂಧ ಯಾವುದು, ಒಂದು ಬಂಧನ ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಪ್ರತಿಯೊಬ್ರು ಕೂಡ ನೋಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಇವಾಗ ಗೊತ್ತಾಗುತ್ತೆ. ಈ ಒಂದು ಹಿಂದಿನ ವಾರಗಳು ನಾವು ನೋಡ್ತಾ ಹೋದ್ರೆ ಬರೀ ಜಗಳಗಳು, ಬರೀ ಏಕವಚನಗಳು, ಅಪ್ಪ ನೋಡೋದೇ ಬೇಡ, ಇಷ್ಟೊಂದು ಅರ್ಚಾಟ ಕಿರ್ಚಾಟ ಅಂತ ಅನಿಸುತ್ತೆ. ಬಟ್ ಈ ವೀಕ್ ಏನು ಅಂತಂದ್ರೆ ಎಪಿಸೋಡ್ ನೋಡ್ಬೇಕಾದ್ರೆ ಸ್ವಲ್ಪ ಬೋರ್ ಅಂತ ಅನಿಸ್ಬೋದು. ಇನ್ನೂ ಕೆಲವೊಂದು ವಿಚಾರಗಳನ್ನ ಏನೇನೆ ತೋರಿಸ್ಬೋದಿತ್ತು, ಎಡಿಟಿಂಗ್ ಸರಿ ಇಲ್ಲ ಅಂತ ಅನ್ಕೊಳ್ಳೋದು. ಬಟ್ ಈ ತರ ಅವರೊಂದು ಏನ್ ಮಾತಾಡ್ತಾರೋ ಎಲ್ರ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಈ ತರ ಗೇಮ್ ಇಲ್ಲ, ಏನು ಇಲ್ಲ, ಹೌದು, ಆದ್ರೂ ಕೂಡ ಕೆಲವೊಂದ್ಸತಿ ಜಗಳ ಆಗುತ್ತೆ. ಬಟ್ ಆ ಜಗಳದಲ್ಲೂ ಕೂಡ ಅವರಲ್ಲಿ ಪ್ರೀತಿ ಇರುತ್ತೆ ಅಂತ ಬಿಟ್ಟು ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಅಶ್ವಿನಿ ಅವರು ಸೂರಜ್ ಹತ್ರ ಎಷ್ಟೊಂದು ಜಗಳ ಆಡಿದ್ದಾರೆ, ಆದ್ರೂ ಕೂಡ ಅವ್ರು ಮನೆಗೆ ಬಂದ ತಕ್ಷಣ ಅವ್ರಿಗೆ ಹೀರೋ ಆಗಿ ಸಿಕ್ಕಿದೆ ಅಂತ ಅಂದಿದ ತಕ್ಷಣ ಕಲರ್ಸ್ ವಾಹಿನಿಯಲ್ಲಿ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೂಡ ಈ ತರ ಪ್ರತಿಭೆಗಳನ್ನ ನೀವು ಹೊಸಬರಿಗೆ ಅವಕಾಶ ಕೊಡ್ತಾ ಇದೀರಲ್ವಾ ಅಂತ ಕೂಡ ಇಲ್ಲಿ ಅಪ್ರಿಶಿಯೇಟ್ ಕೂಡ ಇಲ್ಲಿ ಮಾಡ್ತಾರೆ. ಹೌದು, ಚಾನಲ್ ಇದಾರೆ ಅಂತ ಅಂದ್ಬಿಟ್ಟು ಮಾತಾಡೋದಲ್ಲ, ನಿಜವಾಗ್ಲೂ ಕೂಡ ಅವರು ಕೊಟ್ಟಿರೋದು ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಟೆಸ್ಟೆಂಟ್ ಆಗಿ ಬಂದಿದ್ರು, ಹಾಗೆ ಕಳಿಸ್ಬೋದಿತ್ತು. ಬಟ್ ಏನೋ ಒಂದು ಅಗ್ರಿಮೆಂಟ್ ಇರಲ್ಲ, ಏನೋ ಒಂದು ಆ ಒಂದು 6 ತಿಂಗಳ ಅಗ್ರಿಮೆಂಟ್ ಅಂತ ಏನಿರುತ್ತೋ, ಇಲ್ಲೊಂದು ರಿಯಾಲಿಟಿ ಶೋ ಅಂತ ಬಂದ್ರು ಕೂಡ ಅವ್ರು ನೆಕ್ಸ್ಟ್ ಮಾಡಬೇಕಿತ್ತು. ಇವಾಗ ಎಲ್ರಿಗೂ ಕೂಡ ಒಂದು ಖುಷಿ ಅಂತೂ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಈಗ ಏನಾದ್ರೂ ಒಂದು ರಿಯಾಲಿಟಿ ಶೋ ನೆಕ್ಸ್ಟ್ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಈಗ ಯಾರ್ಯಾರಿಗೆ ಎಲಿಮಿನೇಟ್ ಆಗಿ ಹೋಗಿದಾರೋ ಅವರೆಲ್ಲರೂ ಕೂಡ ಇವಾಗ ಕಾಣಿಸ್ಕೊಂತಾರೆ ಅಂತ ಬಿಟ್ಟು ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಗಿಚ್ಚ ಗಿಲಿ ಶೋ ಕೂಡ ಇಲ್ಲಿ ಬರ್ತದೆ ಚಿಕ್ಕ ಮಕ್ಕಳದು, ಅಲ್ಲಿ ಯಾರಾದ್ರೂ ಬರ್ತಾರಾ ಮತ್ತೆ ಅಂತ ಬಿಟ್ಟು 100% ಗೆಸ್ಟ್ ಆಗಿ ಅಂತೂ ಇಲ್ಲಿ ಗಿಲ್ಲಿಯವರಂತೂ ಬಂದೇ ಬರ್ತಾರೆ. ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರ, ಒಂದು ಕಾಮಿಡಿ ಶೋ ಅಂತ ಅಂದಿದ ತಕ್ಷಣ ಇಲ್ಲಿ ಫಸ್ಟ್ ನೆನಪಾಗೋದು ಎಲ್ರಿಗೂ ಕೂಡ ಗಿಲ್ಲಿಯವರು. ಅದಕ್ಕೆ ಗಿಲ್ಲಿಯವರಂತೂ ನೆಕ್ಸ್ಟ್ ಕಾಣಿಸ್ಕೊಂತಾರೆ. ಆದ್ರೆ ಫಿಲಮ್ ಅಲ್ಲಿ ಕಾಣಿಸ್ಕೊಂತಾರ, ಇಲ್ಲ ಅಂತಂದ್ರೆ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂತಾರ, ಇಲ್ಲ ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂತಾರ ಅಂತ ಇಲ್ಲಿ ನೋಡ್ಬೇಕಿದೆ. ಎಲ್ರ ಮುಗ್ದಲ್ಲೂ ಕೂಡ ಒಂಥರ ಮಂದಹಾಸ ಇಲ್ಲಿ ಇತ್ತು. ಅಂದ್ರೆ
ಏನೋ ಒಂದು ನಮಗೆ ಸಿಕ್ಕುತ್ತೆ, ಜೀವನಕ್ಕೆ ಮುಂದೆ ದಾರಿ ಆಗೇ ಆಗುತ್ತೆ ಅಂದ್ಬಿಟ್ಟು ಇವನ್ ಇಲ್ಲಿ ಕಾವ್ಯ ಅವ್ರು ಕೂಡ ಮಾತಾಡಿದ್ರು. ತುಂಬ ಚೆನ್ನಾಗಿ ಇವಾಗ ನಿಮಗೆ ಚಾನ್ಸಸ್ ಸಿಕ್ಕಿದೆ, ಆ್ಯಕ್ಟ್ ಕೂಡ ಮಾಡಿ ಅಂತ ಇಲ್ಲಿ ಹೇಳಿದ್ರು. ಹೆಸರು ಕೂಡ ತುಂಬಾನೇ ಚೆನ್ನಾಗಿದೆ, ಪವಿತ್ರ ಬಂಧನ ಅನ್ನೋದು. ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಥವಾ ಆಗಲ್ವಾ ಅಂತ ಕಾದು ನೋಡಬೇಕಿದೆ. ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ ಯಾವ ರೀತಿ ಇಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಈ ಪವಿತ್ರ ಬಂಧನ ಅದು ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಅನ್ನಿಸ್ತದೆ ಅಥವಾ ಅದೇ ರಾಗ ಅದೇ ಹಾಡು ಅಂತ ಏನಾದರೂ ಅನ್ನಿಸ್ತಾ? ನಿಜವಾಗ್ಲೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿತ್ತು ಒಂದು ಪ್ರೋಮೋ ನೋಡಿದಾಗ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನಿಲ್ಲಿ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆದಾಗ ಫಸ್ಟ್ ದಿನಸಿ ಸಾಮಗ್ರಿಗಳನ್ನ ಗಳಿಸಬೇಕಾದ್ರೆ ಒಂದು ಆಕ್ಟಿವಿಟಿ ಕೂಡ ಇಲ್ಲಿ ಕೊಟ್ಟರು, ಒಂದು ಫನ್ನಿ ಆಕ್ಟಿವಿಟಿ. ಲಾಸ್ಟ್ ಸೀಸನ್ ಕೂಡ ಸೇಮ್ ಇದೇ ತರ ಇಲ್ಲಿ ಒಂದು ಆಕ್ಟಿವಿಟಿ ಮಾಡಿಸಿದ್ರು. ಅವಾಗ ಮೋಕ್ಷಿತಾ ಅವರು ಚೈತ್ರ ಅವರು ಸಖತ್ ಫನ್ನಿ ಆಗಿತ್ತು. ನಿಜವಾಗ್ಲೂ ಕೂಡ ಚೈತ್ರ ಅವರು ಯಾವ್ದ್ರಲ್ಲಿ ನಗ್ಸಿದ್ರೋ ಇಲ್ಲ ಗೊತ್ತಿಲ್ಲ, ಇಡೀ ಸೀಸನ್ ಅಲ್ಲಿ ಇದೇ ತರ ಒಂದು ಚಟುವಟಿಕೆ ಮಾಡ್ಬೇಕಾದ್ರೆ ಸಖತ್ತಾಗಿ ಅದು ಕಪ್ಪೆ ಜಿಗ್ದಂಗೆ ಜಿಗಿಬೇಕಿತ್ತಲ್ವಾ. ಇಲ್ಲೂ ಕೂಡ ಗಿಲ್ಲಿ ಅವ್ರದ್ದು ಮತ್ತೆ ಧ್ರುವಂತ್ ಅವ್ರದ್ದು ಸಖತ್ತಾಗಿ ಇಲ್ಲಿ ಇತ್ತು. ದಿನಸಿ ಸಾಮಗ್ರಿಗಳನ್ನೇನೋ ಇಲ್ಲಿ ಗಳಿಸ್ಕೊಂಡ್ರು, ಆದ್ರೆ ಇಲ್ಲಿ ಅಡುಗೆ ಮಾಡ್ಬೇಕಾಗಿರೋದು ಗಿಲ್ಲಿಯವರಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ನಾವು ಏನೋ ಮಾಡ್ಕೊಂಡು ತಿನ್ಬೇಕು ಅಂತ ಇದ್ವಿ, ಆದ್ರೆ ಕೊಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ನೋಡಿ, ಅಷ್ಟೊತ್ತಲ್ಲಿ ಇಲ್ಲಿ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಎಂಟ್ರಿ ಆಗ್ತಾರಲ್ವಾ. ಇಲ್ಲಿ ಮಲ್ಲಮ್ಮ ಅವ್ರು ಎಂಟ್ರಿ ಆಗಿದ ತಕ್ಷಣ ಧ್ರುವಂತ್ ಅವ್ರಿಗೂ ಖುಷಿ ಆಗುತ್ತೆ, ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಆದ್ರೆ ಧ್ರುವಂತ್ ಅವರು ಬೆಡ್ರೂಮ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತಾರೆ. ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ಗೊತ್ತಿಲ್ಲ, ಮಲ್ಲಮ್ಮ ಅವ್ರಿಗೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಧ್ರುವಂತ್ ಅವ್ರ ಜೊತೆ ಇಲ್ಲಿ ಮಾತಾಡಕ್ಕೆ. ಚೆನ್ನಾಗಿ ಗೊತ್ತಿದೆ ಹೊರಗಡೆ ವಿಚಾರಗಳೆಲ್ಲ ನೋಡ್ಕೊಂಡೆ ಇವಾಗ ಅವ್ರ ಮನೆಯೊಳಗಡೆ ಎಂಟ್ರಿ ಕೊಟ್ಟಿರೋದಲ್ವಾ. ಗಿಲ್ಲಿ ಅವ್ರಿಗೆ ಯಾವ ರೀತಿ ಇಲ್ಲಿ ಫ್ಯಾನ್ ಕ್ರೇಜ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ, ಬಟ್ ಗಿಲ್ಲಿ ಅವರು ಹೋಗಲ್ಲ. ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರ, ಅಲ್ಲೇ ನಿಂತ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ಮಲ್ಲಮ್ಮ ಅವರೇ ಕೇಳ್ತಾರೆ, ಏನ್ ಗಿಲ್ಲಿ ಮಾತಾಡಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆ ನಂತರ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾರೆ. ಆದ್ರೆ ಧ್ರುವಂತ್ ಅವ್ರು ಇರ್ಬೋದು ಮತ್ತೆ ಅಶ್ವಿನಿ ಅವ್ರು ಇರ್ಬೋದು, ಮಲ್ಲಮ್ಮ ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಧ್ರುವಂತ್ ಅವ್ರು ಮಾತಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ ಪಡ್ತಾರೆ. ಏನ್ ವಿಚಾರ ಕೇಳಬೇಕು ಅಂತ ಇದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರು ಮಾತಾಡ್ಸಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಮಲ್ಲಮ್ಮ ಅವರು ಸ್ವಲ್ಪ ಧ್ರುವಂತ್ ಅವರಿಂದ ಇಲ್ಲಿ ದೂರನೇ ಇದ್ರು. ಬಂದ ತಕ್ಷಣ ಎಲ್ರೂ ಕೂಡ ಮಾತಾಡಿಸ್ಬೇಕಿತ್ತು, ಆರಾಮಾಗಿ ಮಾತಾಡ್ಸಿದ್ರು. ಆದ್ರೆ ಯಾವಾಗ ಒಂದು ಬೆಡ್ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಕುಂದಿರ್ಸ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ. ಅವ್ರು ಮಾತಾಡ್ತಿದ್ರು ಕೂಡ ಅವ್ರ ಗಮನನೇ ಬೇರೆ ಕಡೆ ಇತ್ತು ಮಲ್ಲಮ್ಮ ಅವ್ರಿಗೆ. ಇಲ್ಲಿ ಅವ್ರು ಹೇಳ್ತಾರೆ, ನಿಮ್ ಜೊತೆ ಒಂದು ಬಾಂಡಿಂಗ್ ಏನ್ ಕನೆಕ್ಟ್ ಆಗಿತ್ತು, ಯಾರ ಜೊತೆನೂ ಕೂಡ ಕನೆಕ್ಟ್ ಆಗ್ಲೇ ಇಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ವೀಕೆಂಡ್ ಅಲ್ಲಿ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ತಾರೆ. ಇವ್ರು ಈ ತರ ಹೇಳ್ದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಏನ್ ಇವರು ನಾಟಕ ಮಾಡ್ತಾರ, ಮುಖವಾಡ ಹಾಕೊಂಡು ಈ ತರ ಮಾತಾಡ್ತಾರ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ. ಧ್ರುವಂತ್ ಅವ್ರು ಈ ತರ ಮಾತಾಡಿದ್ರ ಬಗ್ಗೆ ನಿಮಗೆ ಅನಿಸ್ತು ವೀಕ್ಷಕರೇ? ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ಗಿಲ್ಲಿ ಅವರು ಅಡುಗೆ ಮಾಡ್ತಾರೆ, ಆದ್ರೆ ಧ್ರುವಂತ್ ಅವರು ಇದನ್ನ ಆಡ್ಕೊಂತಾರೆ. ಹೌದು, ಅಡುಗೆ ಮಾಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಆದ್ರೆ ಕಾವ್ಯ ಅವ್ರು ನೋಡಿ ತಿನ್ನಕ್ಕೆ ಮುಂಚೆನೆ ಇಲ್ಲಿ ಹೇಳಿದ್ರು ಉಪ್ಪು ಖಾರ ಏನು ಕೂಡ ಇಲ್ಲಿ ಇರಲ್ಲ ಅಂತ ಅಂದ್ಬಿಟ್ಟು. ಅದೇ ಟೇಸ್ಟೇ ಮಾಡ್ಲಿಲ್ಲ. ಅಶ್ವಿನಿ ಅವರು ಟೇಸ್ಟ್ ಮಾಡಕ್ಕೆ ಇಲ್ಲಿ ಹೋದ್ರು. ಈ ಕಾವ್ಯ ಫಸ್ಟ್ ಹೇಳ್ಬಿಟ್ರು ಉಪ್ಪು ಖಾರ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಗೊತ್ತಲ್ವಾ ಅಡುಗೆ ಮಾಡಕ್ ಬರಲ್ಲ ಅಂತಂದ್ರೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಆದ್ರೆ ಕಾವ್ಯ ಅವರು ಗಿಲ್ಲಿಯವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇದ್ರಲ್ಲೇ ಗೊತ್ತಾಗುತ್ತೆ. ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಕಾವ್ಯ ಅವರು ಮಲ್ಲಮ್ಮ ಅವ್ರಿಗೆ ಇಲ್ಲಿ ಹೇಳ್ತಾರೆ, ರಕ್ಷಿತಾಗೆ ಒಂದು ಹುಡುಗ ನೋಡ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಹುಡುಗ ನೋಡೋದೇನ್ ಬೇಕಾಗಿಲ್ಲ ಅಂತ ಕೂಡ ಇಲ್ಲಿ ರಘು ಅವರು ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಅವಳೇ ನೋಡ್ಕೊಂತಾಳೆ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ಗಿಲ್ಲಿ ತರ ಇಲ್ಲಿ ಹುಡುಗ ಬೇಕಂತೆ ಅಂತ ಅಂದ್ಬಿಟ್ಟು ಈ ತರ ಮಾತುಕತೆಗಳು ಇಲ್ಲಿ ಬರುತ್ತೆ. ಅವಾಗ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿಯವ್ರನ್ನ ನಾನು ಇಷ್ಟ ಪಡ್ತಲ್ಲ ಅಂದ್ರೆ ಲವ್ ಮಾಡ್ತಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಫ್ರೆಂಡ್ಶಿಪ್ ಆಗಿ ಇಲ್ಲಿ ನಾನು ಇಷ್ಟ ಪಡ್ತಾ ಇರೋದು ಅಂತ ಇಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರು. ಗಿಲ್ಲಿ ಮೇಲೆ ನನಗೆ ಲವ್ ಆಗಿಲ್ಲ, ಒಂದು ಫ್ರೆಂಡ್ಶಿಪ್ ಅಂತ ಇದೆಯಲ್ವಾ ಅದು ನನಗೆ ಇಲ್ಲಿ ಆಗಿರೋದು ಅಷ್ಟೇ ಅಂತ ನೋಡಿ. ಇಷ್ಟು ದಿವಸ ಏನೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಅದು ಇದು ಅಂತ ಮಾತಾಡ್ಕೊಂತಿದ್ವೋ ಏನೂ ಕೂಡ ಇಲ್ಲಿ ಅಲ್ಲ ಅಂತ ಒಂದು ಕ್ಲಾರಿಟಿ ಕೂಡ ಇಲ್ಲಿ ರಕ್ಷಿತಾ ಅವರು ಕೊಟ್ಟರು. ಆದ್ರೆ ಧನುಷ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಇದ್ರ ಬಗ್ಗೆನೇ ಇಲ್ಲಿ ಮಾತಾಡಿದ್ರು. ಅಂದ್ರೆ ಗಿಲ್ಲಿಯವರು ಕಾವ್ಯ ಅವ್ರ ಹಿಂದೆ ಬಿದ್ದಿದ್ದಾರೆ, ಆದ್ರೆ ಗಿಲ್ಲಿ ಹಿಂದೆ ಇಲ್ಲಿ ರಕ್ಷಿತಾ ಅವ್ರು ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ನಡೀತದೆ ಅಂತ ಇಲ್ಲಿ ಹೇಳಿದ್ರು. ಪಾಪ ಧನುಷ್ ಅವ್ರು ಯಾರನ್ನೇ ಈ ತರ ಮಾತಾಡಿಸಿದ್ರು ಕೂಡ ಯಾವಾಗ್ಲೂ ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಇನ್ನೊಬ್ಬರನ್ನ ಕೆಳಗೆ ಹಾಕಿ ಮಾತಾಡ್ಬೇಡ, ತುಳಿದ್ಬಿಟ್ಟು ಮಾತಾಡ್ಬೇಡ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಕೂಡ ಇಲ್ಲಿ ಅಷ್ಟೇ, ಯಾವಾಗ್ಲೂ ಕೂಡ ಇನ್ನೊಬ್ಬರನ್ನ ಹೀಯಾಳಿಸ್ಕೊಂಡು ಮಾತಾಡ್ತೀಯಾ, ಕಾಮಿಡಿ ನೀನು ಆ ಥರ ಮಾಡ್ತೀಯಲ್ಲ ಅದು ಇಷ್ಟ ಆಗಲ್ಲ ಅಂತ ಬಿಟ್ಟು. ಈಗ ಇಲ್ಲಿ ಧ್ರುವಂತ್ ಅವ್ರು ಏನ್ ಮಾತಾಡಿದ್ರು ಮತ್ತೆ ಧನುಷ್ ಅವ್ರು ಏನ್ ಮಾತಾಡಿದ್ರು, ಇಲ್ಲಿ ಅವ್ರು ಏನಾದ್ರು ಬಂದು ಹೇಳಿದ್ರ ರಕ್ಷಿತ್ ಅವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು, ಇಲ್ಲಿ ಟ್ರ್ಯಾಂಗಲ್ ಲವ್ ಸ್ಟೋರಿ ನಡೀತದೆ, ಗಿಲ್ಲಿ ಬಂದ್ಬಿಟ್ಟು ನಿನ್ನ ಇಷ್ಟ ಪಡ್ತಿರೋ ತರ ಇಲ್ಲಿ ಮಾತಾಡ್ತಾವನೆ ಅಂತ ಇಲ್ಲಿ ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ. ಅದು ಇವಾಗ ಅದರಲ್ಲೂ ಕೂಡ ಫಿನಾಲೆ ಹತ್ರ ಬಂದಿದೆ, 2-3 ದಿವಸ ಇರಬೇಕಾದ್ರೆ ಗಿಲ್ಲಿ ನಿಂಗೆ ಈ ತರ ಮಾತಾಡ್ತಾನೆ ಟ್ರ್ಯಾಂಗಲ್ ಲವ್ ಸ್ಟೋರಿ ಅಂತ ಬಿಟ್ಟು. ಈಗ ಹೊರಗಡೆ ಈ ತರ ವಿಚಾರಗಳು ನಡೆದಾಗ ಏನು ಕೂಡ ಗೊತ್ತಿರಲ್ಲ,
ಬಟ್ ಒಳಗಡೆ ಇರೋರು ಗೊತ್ತಿರುತ್ತಲ್ವಾ ಯಾರು ಯಾರನ್ನ ಇಷ್ಟಪಡ್ತಾ ಇದ್ದಾರೆ, ಒಂದು ಫ್ರೆಂಡ್ಶಿಪ್ಪಲ್ಲಿ ಇಷ್ಟಪಡ್ತಾ ಇದ್ದಾರೆ ಏನು ಅಂತ ಅಂದ್ಬಿಟ್ಟು. ಅದೇ ಅವ್ರಿಗೆ ಹೇಳಿದಾಗ ಬೇಜಾರಾಗುತ್ತಂತೆ. ಅದಕ್ಕೆ ಫಸ್ಟಲ್ಲೇ ಇಲ್ಲಿ ವಾರ್ನ್ ಮಾಡಿಬಿಟ್ಟಿದ್ರು ಪಾಪ ಧನುಷ್ ಅವರು ಗಿಲ್ಲಿ ಅವ್ರಿಗೆ. ಅಂದರೆ ಧನುಷ್ ಅವ್ರು ಹೇಳಿದ್ರು, ನೀನು ನನ್ನ ತಂಟೆಗೆ ಬರಬೇಡಪ್ಪ, ನನ್ನ ಹತ್ರ ಕಾಮಿಡಿ ಮಾಡಬೇಡ ಅಂತ ಅಂದ್ಬಿಟ್ಟು. ಅದಕ್ಕೆ ಗಿಲ್ಲಿ ಅವ್ರು ಇದುವರೆಗೂ ಕೂಡ ಒಂದು ಕಾಮಿಡಿನೇ ಮಾಡೋಕ್ಕೋಗಿಲ್ಲ ಧನುಷ್ ಅವ್ರ ಹತ್ರ. ಆದರೆ ಧನುಷ್ ಅವ್ರು ಏನು ಬೇಕಾದ್ರೂ ಮಾತಾಡಿದ್ರೆ ಇಲ್ಲಿ ಗಿಲ್ಲಿ ಅವ್ರು ಸಹಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡಿದ್ರು. ಧ್ರುವಂತವ್ರು ಕೂಡ ಇಲ್ಲಿ ಅಷ್ಟೇ, ಅವರು ಇಲ್ಲಿ ಏನು ಕಮ್ಮಿ ಇಲ್ಲ. ಇಲ್ಲಿ ಇವರು ರಘು ಅವ್ರು ಏನೋ ಹೇಳ್ತಾರೆ, ಅಶ್ವಿನಿ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವತ್ತ ಅಂತ ಅಂದ್ಬಿಟ್ಟು. ಏನು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದಾಗ ಅವರು ಗ್ರೀನ್ ಸೀರೆ ಉಟ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಅವರು ಗ್ರೀನ್ ಹಾಕಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಡ್ತಿದ್ದೀರಾ ಮೇಡಮ್ ಇಲ್ಲಿ ರಘು ಅವ್ರಿಗೆ ಅಂತ ಇಲ್ಲಿ ಕೇಳ್ತಾರೆ. ನೋಡಿ, ಅದೇ ಈ ಒಂದು ಕಾಮಿಡಿನ ಗಿಲ್ಲಿ ಅವ್ರು ಮಾಡಿದಾಗ ಹೊರಗಡೆ ಯಾವ ರೀತಿ ಪೋಟ್ರಿ ಆಗುತ್ತೆ, ಗಿಲ್ಲಿ ಈ ಥರ ಎಲ್ಲ ಮಾತಾಡಬೇಡ ಅಂತ ಇಲ್ಲಿ ಹೇಳಿದ್ರು. ಅದೇ ಧ್ರುವಂತವ್ರು ಮಾತಾಡಿದಾಗ ಏನೂ ಕೂಡ ಆಗಲ್ಲ, ಅದು ಬೇರೆ ಥರ ಹೊರಗಡೆ ಏನೂ ಕೂಡ ಪೋಟ್ರಿ ಆಗಲ್ವಾ. ಖಂಡಿತವಾಗ್ಲೂ ಈ ಥರ ವಿಚಾರಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಸ್ಪರ್ಧಿಗಳು ಬಿರುದನ್ನ ಇಲ್ಲಿ ಕೊಟ್ಕೋಬೇಕು, ಅವ್ರಿಗೆ ಅವರೇ ಬಿರುದನ್ನ ಕೊಟ್ಕೋಬೇಕು. ಮತ್ತೆ ಇಲ್ಲಿ ಒಂದು ಹ್ಯಾಶ್ಟ್ಯಾಗ್ನ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರಲ್ವಾ. ನೋಡಿ, ಇಲ್ಲಿ ಫಸ್ಟ್ ರಕ್ಷಿತ್ ಅವ್ರು ಬರ್ತಾರೆ, ಪಟಾಕಿ ರಕ್ಷಿತಾ ಅಂತ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಪಟಾಕಿ ತರ ಇಲ್ಲಿ ಬಿಗ್ ಬಾಸ್ ಮೇಲೆ ಸಿಡಿತಾನೆ ಇರ್ತಾರೆ. ಹೊರಗಡೆ ಬಂದ್ಮೇಲೂ ಕೂಡ ಅವರು ಖಂಡಿತವಾಗ್ಲೂ ಪಟಾಕಿ ತರ ಸಿಡಿತಾರೆ. ನೆಕ್ಸ್ಟ್ ಅಶ್ವಿನಿ ಅವ್ರು ಬರ್ತಾರೆ. ಛಲಗಾರ್ತಿ, ಸವಾಲಿಗೂ ಸೈ, ಬೆಂಕಿ, ಅಶ್ವಿನಿ, ಹಠವಾದಿ ಮತ್ತೆ ಫೈರ್ ಬ್ಯಾಂಡ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅವರು ಫೈರ್ ಯಾವಾಗಲೂ ಕೂಡ ಉರಿತಾನೆ ಇರ್ತಾರೆ. ಅದೇ ಫೈರ್ ಅಂದ್ರೆ ಬೆಂಕಿ ಅಲ್ವಾ, ಅದೇ ತರ ಉರಿತಾನೆ ಇರ್ತಾರೆ. ನೆಕ್ಸ್ಟ್ ಇದನ್ನ ಪ್ರೋಮೋದಲ್ಲೇ ತೋರಿಸಿದ್ರು ಅಶ್ವಿನಿ ಅವ್ರದ್ದು ಮತ್ತೆ ಧ್ರುವಂತವ್ರು ಮಾತಾಡೋದು. ಆದ್ರೆ ನಿಜವಾಗ್ಲೂ ಕೂಡ ಕದರ್ ಕಾವ್ಯ ಅಂತ ಅಂದ್ಬಿಟ್ಟು ಕೊಟ್ಟಿದ್ರಲ್ವಾ. ನೋಡಿ, ಪ್ರೋಮೋದಲ್ಲೂ ಇಲ್ಲಿ ತೋರಿಸಿರ್ಲಿಲ್ಲ ಅವ್ರು ಬರೆಯೋದನ್ನ, ಮತ್ತೆ ಅವ್ರು ಮಾತಾಡೋದು ಎಲ್ಲೂ ಕೂಡ ಇಲ್ಲಿ ಜಾಯ್ನ್ ಆಗಿರಲಿಲ್ಲ. ಧ್ರುವಂತವ್ರನ್ನೇ ಸ್ವಲ್ಪ ಹೈಲೈಟ್ ಮಾಡಿ ಇಲ್ಲಿ ತೋರಿಸಿದ್ರು. ಅದೇನೂ ಕೂಡ ಅಷ್ಟೊಂದು ಒಂದು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ ಒಂದು ಪ್ರೋಮೋ ನೋಡ್ಬೇಕಾದ್ರೆ. ಇಲ್ಲಿ ಗಿಲ್ಲಿಯವ್ರು ಹೇಳಿದಾಗ ಅವ್ರೇನು ಹೇಳಿದ್ರು, ಸಕಲ ಕಲಾ ವಲ್ಲಭ ಅಂತಬಿಟ್ಟು, ಅದೇ ಪ್ರೋಮೋಗೆ ಇಲ್ಲಿ ಕದರ್ ಕಾವ್ಯ ಅಂತ ಅಂದ್ಬಿಟ್ಟು ಕೊಟ್ಟಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಇಲ್ಲಿ ಪ್ರೋಮೋ ಇರೋದು ಹೇಳಿ. ಹೌದಲ್ವಾ, ಎಷ್ಟು ಚೆನ್ನಾಗಿದೆ ಇದು, ಮಾತಾಡ್ತಿದ್ದಾರೆ ಇಬ್ರು ಕೂಡ ಈ ತರ ಅಂತ ಅಂದ್ಬಿಟ್ಟು. ಆದ್ರೆ ಯಾಕೆ ಜಾಸ್ತಿ ಇಲ್ಲಿ ಧ್ರುವಂತವ್ರನ್ನ ಹೈಲೈಟ್ ಮಾಡಿ ತೋರಿಸ್ತಿದ್ರೆ, ಮತ್ತೆ ಕಾವ್ಯ ಅವ್ರದ್ದು ಇಲ್ಲಿ ಯಾಕೆ ತೋರಿಸ್ತಿಲ್ಲ? ಪ್ರೋಮೋ ನೋಡಿದ್ರು ಕೂಡ ಇಲ್ಲಿ ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಅವ್ರ ಬಗ್ಗೆ ಜಾಸ್ತಿ ಪ್ರೋಮೋ ನೀವು ಅಬ್ಸರ್ವ್ ಮಾಡಿದ್ರೆ ಬೆರ್ರಿ ಅವ್ರ ಬಗ್ಗೆ ಇಲ್ಲಿ ನೆಗೆಟಿವ್ ಆಗೋ ರೀತಿನೇ ಇಲ್ಲಿ ತೋರಿಸಿರ್ತಾರೆ. ಅಂದ್ರೆ ಕಾವ್ಯವ್ರು ಏನ್ ಮಾತಾಡಿರ್ತಾರೋ ಅದು ಸ್ವಲ್ಪ ನೆಗೆಟಿವ್ ಆಗಿ ಇಲ್ಲಿ ನಮಗೆ ಕಾಣಿಸುತ್ತೆ ಪ್ರೋಮೋದಲ್ಲಿ ನೋಡಿದಾಗ. ಆದ್ರೆ ಎಪಿಸೋಡ್ ನೋಡಿದಾಗ ಇಲ್ಲಿ ಬೇರೆ ರೀತಿಯಲ್ಲಿ ಇರುತ್ತೆ. ಆಲ್ಮೋಸ್ಟ್ 90% ಅದೇ ರೀತಿಯಲ್ಲಿ ಆಗಿದೆ. ಒಟ್ನಲ್ಲಿ ಕಾವ್ಯವ್ರು ಏನೋ ಹೇಳಿರ್ತಾರೆ, ಅದು ಇನ್ನೇನೋ ಇಲ್ಲಿ ಎಪಿಸೋಡ್ ಅಲ್ಲಿ ಇರುತ್ತೆ. ಇಲ್ಲೂ ಕೂಡ ಅದೇ ರೀತಿ ಆಯ್ತು. ಧ್ರುವಂತವ್ರು ಅಷ್ಟು ಚೆನ್ನಾಗಿ ಏನೂ ಕೂಡ ಇಲ್ಲಿ ಬರ್ಕೊಂಡೇ ಇರಲಿಲ್ಲ. ಕದರ್ ಕಾವ್ಯ ಅಂತ ಹೇಳ್ಕೊಂಡಿದ್ರು, ಅದನ್ನು ಕೂಡ ಇಲ್ಲಿ ಬಿಡ್ಬೋದಿತ್ತು. ಆದ್ರೆ ಅಶ್ವಿನಿ ಅವ್ರನ್ನ ಇಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ರು ಬಿಡಿ. ಅಲ್ಲಿ ಇನ್ನೂ ಕೂಡ ನೋಡಿ, ರಕ್ಷಿತ್ ಅವ್ರು ಕೂಡ ಇಲ್ಲಿ ಮಾತಾಡೋದಿತ್ತು. ಅವರು ಕೂಡ ಇಲ್ಲಿ ಹೇಳಿದ್ರು ಪಟಾಕಿ ರಕ್ಷಿತಾ ಅಂತ ಬಿಟ್ಟು ಅವ್ರದೇ ಪ್ರೋಮೋ ಬಿಡುವುದಿತ್ತು. ಆದ್ರೆ ಇಲ್ಲಿ ನೋಡಿ, ಧ್ರುವಂತವ್ರು ಮಾತಾಡಿರೋದು ಇಲ್ಲಿ ಹೈಲೈಟ್ ಆಗಿ ಇಲ್ಲಿ ತೋರಿಸಿದ್ರು. ಅಂದ್ರೆ ಅವ್ರದ್ದು ಎಷ್ಟು ಇಲ್ಲಿ ಮಾತಾಡಿರೋದಿತ್ತು, ಮತ್ತೆ ಇಲ್ಲಿ ಗಿಲ್ಲಿ ಅವರು ಎಷ್ಟು ಇಲ್ಲಿ ಮಾತಾಡಿರೋದಿತ್ತು, ಅಶ್ವಿನಿ ಅವರು ಇಲ್ಲಿ ಎಷ್ಟು ಮಾತಾಡಿರೋದಿತ್ತು. ಪ್ರೋಮೋದಲ್ಲಿ ನೋಡ್ತಾ ಹೋದ್ರೆ ಜಾಸ್ತಿ ಇಲ್ಲಿ ಅವ್ರಿಗೊಂದು ಹೈಪ್ ಕ್ರಿಯೇಟ್ ಮಾಡ್ತಾರೆ ಅಂತಾರಲ್ಲ, ಆ ರೀತಿ ಇಲ್ಲಿ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಏನೇ ಕ್ರಿಯೇಟ್ ಮಾಡಿದ್ರು ಕೂಡ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಖಂಡಿತವಾಗ್ಲೂ ಯಾರಿಗೂ ಕೂಡ ಬರಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವ್ರು ಮಾತಾಡೋ ವೇನೇ ಆ ರೀತಿಯಾಗಿ ಇಲ್ಲಿ ಇದೆ. ಇನ್ನೊಬ್ಬರನ್ನ ಕೆಳಗೆ ಹಾಕ್ತಾರೆ ಅಂತ ಹೇಳ್ತಾರೆ, ಇಲ್ಲಿ ಅವರೇ ಇನ್ನೊಬ್ಬರನ್ನ ಕೆಳಗಡೆ ಇಟ್ಟು ಮಾತಾಡ್ತಾ ಇದ್ದಾರೆ ಧ್ರುವಂತವ್ರು. ಅದಕ್ಕೆ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಪ್ರೋಮೋ ನೋಡಿದಾಗ ಒಂದು ಮಿಸ್ಲೀಡಿಂಗ್ ಪ್ರೋಮೋಗಳು ಅಂತ ಅನ್ಸುತ್ತಲ್ಲ, ಈ ತರ ಒಂದು ನೋಡಿದಾಗೆ ಒಂದು ಮಿಸ್ಲೀಡಿಂಗ್ ಪ್ರೋಮೋಗಳು ಅಂತ ಇಲ್ಲಿ ಅನಿಸ್ಬಿಡುತ್ತೆ. ನಿನ್ನೆ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದು ನೋಡಿ, ಅದೆಲ್ಲ ನೋಡಿದಾಗ ಅದೇ ರೀತಿ ಅನಿಸ್ತು. ಬಟ್ ಇಲ್ಲಿ ಕಾವ್ಯವ್ರನ್ನ ತೋರಿಸ್ಬೋದಿತ್ತು, ಕದರ್ ಕಾವ್ಯ ಅಂತ ಬಿಟ್ಟು ತುಂಬಾ ಚೆನ್ನಾಗಿ ಅವ್ರಿಗೆ ಒಳ್ಳೆ ಟೈಟ್ಲು ಕೊಟ್ಕೊಂಡ್ರು. ಅಶ್ವಿನಿ ಅವ್ರು ಕೂಡ ವಾವ್ ಸೂಪರ್ ಅಂತ ಹೇಳಿದ್ರು. ರಕ್ಷಿತ್ ಅವ್ರು ಕೂಡ ಅದ್ರ ಬಗ್ಗೆ ಏನು ಮೀನಿಂಗ್ ಅಂತ ಕೇಳಿದಾಗ ಇಲ್ಲಿ ಧನುಷ್ ಅವ್ರು ಹೇಳ್ಕೊಂಡು ಕೂತ್ಕೊಂಡ್ರು. ಯಾವುದೇ ಸಿಚುವೇಶನ್ ಇದ್ರೂ ಕೂಡ ಏನೂ ಕೂಡ ಹೆದರ್ಕೊಂಡಿಲ್ಲ, ಯಾರು ಏನೇ ಅಂದ್ರೂ ಕೂಡ ಇಲ್ಲಿ ಅಲ್ಲೇ ಹೇಳಿದ್ದೀನಿ ಅಂತ ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು. ಕರೆಕ್ಟಾಗಿ ಇಲ್ಲಿ ಅವ್ರಿಗವರು ಬಿರುದನ್ನ ಕೊಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಕದರ್ ಕಾವ್ಯ ಅಂತಾನೆ ಇಲ್ಲಿ ಹೇಳಬೇಕು. ಮತ್ತೆ ಅದಕ್ಕೆ ಹ್ಯಾಶ್ಟ್ಯಾಗ್ ಏನಪ್ಪ ಅಂತಂದ್ರೆ, ನನ್ನ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಅವ್ರ ತಂಟೆಗೆ ಯಾರಾದರೂ ಬಂದರೆ ಅವ್ರು ಸುಮ್ಮನೆ ಇಲ್ವೇ ಇಲ್ಲ. ಇವರಾಗಿ ಇವರೇ ಕಾಲು ಕೇರ್ಕೊಳ್ಳೋಂತೂ ಜಗಳಕ್ಕೆ ಹೋಗೇ ಇಲ್ಲ. ಈ ಒಂದು ಫುಲ್ಲು ಸೀಸನ್ ನೋಡ್ತಾ ಹೋದರೆ ಸುಮ್ಮನೆ ಇವ್ರು ಎಲ್ಲೂ ಕೂಡ ಅನ್ನೆಸೆಸರಿ ಆಗಿ ಜಗಳ ಆಡಿಲ್ಲ. ಆದರೆ ಅವ್ರ ತಂಟೆಗೆ ಯಾರಾದರೂ ಬಂದರೆ ಅವ್ರನ್ನ ಸುಮ್ಮನೆ ಬಿಟ್ಟಿಲ್ಲ. ರಕ್ಷಿತ್ ಅವ್ರು ಮಾತಾಡಬೇಕಾದ್ರು ಕೂಡ ಇಲ್ಲಿ ಅವ್ರು ವಾದ ಮಾಡಿದ್ದಾರೆ, ಅವ್ರ ಪರ ಅಂದರೆ ಅವರೇ ಇಲ್ಲಿ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ಮಾತಾಡಿದ್ದಾರೆ. ಮತ್ತು ಅಶ್ವಿನಿ ಅವ್ರ ಹತ್ರನೂ ಕೂಡ ಇಲ್ಲಿ ಜಗಳ ಆಡಿದ್ದಾರೆ. ಅಂದರೆ ಯಾರ್ಯಾರು ಅವ್ರ ತಂಟೆಗೆ ಬಂದಿದ್ದಾರೋ ಅವರು ಕೂಡ ಇಲ್ಲಿ ಸುಮ್ಮನೆ ಬಿಟ್ಟಿಲ್ಲ. ಆದರೆ ಕಾಲು ಕೇರ್ಕೊಂಡಂತೂ ಇಲ್ಲಿ ಜಗಳಕ್ಕಂತೂ ಹೋಗಿಲ್ಲ. ಗಿಲ್ಲಿಯವ್ರು ಬರ್ತಾರೆ, ಸಕಲ ಕಲಾ ವಲ್ಲಭ, ಎಲ್ಲ ಆಟ ಬಲ್ಲವ ಅಂತ ಇಲ್ಲಿ ಹೇಳ್ತಾರೆ. ಕರೆಕ್ಟ್ ಆದ ಹೆಸರು ಅಂತಾನೆ ಇಲ್ಲಿ ಹೇಳ್ಬೋದು. ಕರೆಕ್ಟಾಗಿ ನೋಡಿ, ಒಂದು ನಾವೇನಾದ್ರೂ ಬಿರುದು ಕೊಟ್ಕೊತಿದೀವಿ ಅಂತಂದ್ರೆ ನಮಗೆ ಯಾವ ಸೂಟ್ ಆಗುತ್ತೋ ಅದನ್ನ ನೋಡ್ಕೊಂಡು ಕೊಟ್ಕೋಬೇಕು. 100ಕ್ಕೆ 100% ಗಿಲ್ಲಿಯವ್ರು ಹೇಳಿದ್ದು ಇಲ್ಲಿ ಕರೆಕ್ಟ್ ಆಗಿದೆ. ಅವರೆಲ್ಲದರಲ್ಲೂ ಕೂಡ ಸಕಲ ಕಲಾ ವಲ್ಲಭ, ಎಲ್ಲ ಆಟಗಳನ್ನು ಕೂಡ ಇಲ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದಕ್ಕೆ ಎಲ್ಲ ಆಟನೂ ಕೂಡ ಇಲ್ಲಿ ವಲ್ಲಭ ಅಂತ ಇಲ್ಲಿ ಹೇಳಿದ್ರು. ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಇಲ್ಲಿ ರಘು ಅವರು ಕ್ಯಾಪ್ಟನ್ ರಘು ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಕೊಂಡ್ರು. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ, ಟಾಸ್ಕ್ ಮಾಸ್ಟರ್ ಧನುಷ್ ಅಂತ ಇಲ್ಲಿ ಹೇಳಿದ್ರು. ಅವ್ರು ಹ್ಯಾಶ್ಟ್ಯಾಗ್ ನೋಡಿದ ತಕ್ಷಣ ಇಲ್ಲಿ ಸಿಕ್ಕಾಪಟ್ಟೆ
ಸ್ವಲ್ಪ ಖುಷಿನೂ ಆಯಿತು, ಒಂದು ಕಡೆ ಬೇಜಾರು ಕೂಡ ಇಲ್ಲಿ ಆಯಿತು. ಅಭಿಮಾನಿಗಳು ದೇವರು ಅಂತ ಇಲ್ಲಿ ಕೊಟ್ಟರು. ಹೌದು, ಅಭಿಮಾನಿಗಳು ಇಲ್ಲಿ ಏನೇ ಒಂದು ಟೈಟ್ಲ್ ಕೊಟ್ಟರು ಕೂಡ ಇಲ್ಲಿ ತಗೊಳ್ಳೇಬೇಕು. ಅದು ಪಾಸಿಟಿವ್ ಆಗಿರೋದು ಅಥವಾ ನೆಗೆಟಿವ್ ಆಗಿರುವುದು ಒಟ್ನಲ್ಲಿ ತಗೊಳ್ಳೇಬೇಕು. ಮತ್ತೆ ಸ್ಟೈಲಿಶ್ ಸ್ಟಾರ್ ಅಂತ ಹೇಳಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಬೇಜಾರಾಗಿದ್ದೇನಪ್ಪ ಅಂತಂದ್ರೆ ಒಳ್ಳೆ ಹುಡುಗ ಅಂತಂದ್ಬಿಟ್ಟು ಇಲ್ಲಿ ಅಂದ್ರೆ ಯಾವಾಗಲೂ ಕೂಡ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾ ಇದ್ರಲ್ವ, ಅದಕ್ಕೆ ಒಳ್ಳೆ ಹುಡುಗ, ಬಟ್ ಆದರೆ ನನ್ನ ತಂಟೆಗೆ ಯಾರೂ ಬಂದಿಲ್ಲ, ಅದಕ್ಕೆ ನಾನು ಒಳ್ಳೆ ಹುಡುಗ ಆಗಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಅವ್ರ ತಂಟೆಗೆ ಹೋಗಿದ್ರೆ ಕೆಟ್ಟ ಹುಡುಗ ಅಂತಂದ್ಬಿಟ್ಟು ಅವರೇ ಒಪ್ಕೊಂಡಂಗೆ ಆಯ್ತಲ್ವಾ. ಈ ಥರ ಒಂದು ಟೈಟಲ್ಗಳು ಕೊಡಬೇಕಾದ್ರೆ ಮತ್ತು ಅವ್ರು ಕೊಟ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ಏನು ಹೊರಗಡೆ ಒಂದು ನೆಗೆಟಿವ್ ಅವ್ರ ಬಗ್ಗೆ ಓಡಾಡ್ತಿದೆಯೋ, ಅವ್ರು ಅಂದರೆ ಗಿಲ್ಲಿಯವರು ಇವಾಗ ಧನುಷ್ ಅವ್ರ ತಂಟೆಗೆ ಹೋಗಿಲ್ಲ, ಆದರೂ ಕೂಡ ಕಾವ್ಯ ಅವ್ರ ಮೈಂಡಲ್ಲಿ ಇಲ್ಲದೇ ಇರೋದನ್ನ ಇಲ್ಲಿ ತುಂಬಕ್ಕೆ ಹೋಗ್ತಿದ್ದಾರೆ. ಅವಾಗ ಇಲ್ಲಿ ಒಳ್ಳೆ ಹುಡುಗ ಅಂತ ಅಂದ್ಬಿಟ್ಟು ನೀನು ಟೈಟಲ್ ಕೊಟ್ಕೋಬಾರ್ದಿತ್ತಪ್ಪ, ನೀನು ಕೆಟ್ಟ ಹುಡುಗ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಕೋಬೇಕಿತ್ತು ಅಂತ ಎಲ್ರಿಗೂ ಕೂಡ ಇಲ್ಲಿ ಅನ್ಸುತ್ತೆ ಅಲ್ವಾ ವೀಕ್ಷಕರೇ. ಕೆಲವೊಂದು ಸಮಯ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸುಮ್ಮನೆ ನಾವು ನಮ್ಮ ಪಾಡಿಗೆ ಇದ್ದು ಬಿಟ್ರೆ ಬಾಯಿಗೆ ಬೀಗ ಹಾಕೊಂಬಿಟ್ಟು ಅದು ಒಳ್ಳೇದು ಅಂತ ಅನ್ಸುತ್ತೆ. ಕೆಲವೊಂದು ವಿಚಾರಗಳು ಧನುಷ್ ಅವ್ರು ಯಾವಾಗ ಸ್ಪಂದನ ಅವ್ರು ಹೊರಗಡೆ ಬಂದ್ರೋ ಅವಾಗಿಂದ ಇಲ್ಲಿ ಕಾವ್ಯ ಅವ್ರ ಜೊತೆ ಒಂದು ಮಾತಾಡೋದಿರ್ಬೋದು, ಮಾತಾಡಿದ್ರು ಕೂಡ ಏನೂ ಅನ್ಸಲ್ಲ. ಬಟ್ ಇಲ್ಲದೆ ತಲೆಗೆ ತುಂಬ್ತಾರಲ್ವಾ, ನೀನು ಮೊದಲನೇ ದಿವಸದಿಂದ ಈ ಥರ ಎಲ್ಲ ಮಾಡಬಾರ್ದಿತ್ತು, ಆ ಥರ ಎಲ್ಲ ಇಲ್ಲಿ ಗಿಲ್ಲಿಗೆ ಸ್ವಲ್ಪ ಸ್ಪೇಸ್ ಅನ್ನೋದು ಜಾಸ್ತಿ ಕೊಡಬಾರ್ದಿತ್ತು, ಅಲ್ಲೇ ಸ್ಟಾಪ್ ಮಾಡಬೇಕಿತ್ತು ಅಂತ ಇಲ್ಲಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ನಿನಗೆ ಯಾಕೆ ಇವೆಲ್ಲ ಇವಾಗ ಬೇಕಿತ್ತು ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಿದ್ದಾರೆ. ಅದರಲ್ಲೂ ಕೂಡ ಸುಮಾರು ವಿಷಯ ಇಲ್ಲಿ ಬ್ರಾಸ್ಲೆಟ್ ಕೊಟ್ಟಿದ ತಕ್ಷಣ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ, ಇವೆಲ್ಲ ಯಾಕೆ ಬೇಕು, ಅದು ಕಾವ್ಯ ಅವ್ರಿಗೇನು ಗೊತ್ತಿರಲಿಲ್ವಾ, ಏನೋ ಕೇಳಿದಾಗ ಮುಂಚೆನೇ ನೀನು ತಡಿಬೇಕಿತ್ತಮ್ಮ, ಇವಾಗ ಏನು ಅದ್ರ ಬಗ್ಗೆ ಯೋಚನೆ ಮಾಡಲೇಬಾರ್ದು, ಬಿಟ್ಬಿಡ್ಬೇಕು ಅಂತ ಹೇಳಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲದೆ ಇರೋದನ್ನ ತಲೆಗೆ ತುಂಬಿದ್ರೆ ಅವ್ರ ಆಟನೂ ಹಾಳಾಗುತ್ತೆ, ಇವನ್ ಇವ್ರ ಆಟನೂ ಕೂಡ ಇಲ್ಲಿ ಹಾಳಾಗುತ್ತೆ. ಏನಕ್ಕೆ ಅಂತಂದ್ರೆ ಈ ಥರ ಎಲ್ಲ ಇವ್ರು ಯೋಚನೆ ಮಾಡ್ತಾರಾ ಇಷ್ಟು ಚೀಪಾಗಿ ಅಂತ ಕೂಡ ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಡ್ಯಾಶಿಂಗ್ ಸ್ಟಾರ್ ಧ್ರುವ್ ಅಂತ ಇಲ್ಲಿ ಹೇಳ್ಕೊಂಡ್ರು. ಪ್ರೋಮೋದಲ್ಲೇ ನೋಡಿದ್ವಿ ಯಾವ ರೀತಿ ಇಲ್ಲಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಅವ್ರು ನೋಡಿ ಅವ್ರು ಬಂದು ಬರೆಯಕ್ಕೆ ಹೋಗಿದ ತಕ್ಷಣ ಮಳೆನೇ ಬಂದ್ಬಿಡುತ್ತೆ ಇಲ್ಲಿ, ಯಾಕಪ್ಪ ಬರೀತಿದ್ಯಾ ಅನ್ನೋ ರೀತಿ. ಒಟ್ಟಿನಲ್ಲಿ ಎಲ್ರದ್ದು ಕೂಡ ಆಯಿತು, ಆದರೆ ಲಾಸ್ಟಲ್ಲಿ ಧ್ರುವ್ ಅಂತವ್ರು ಬಂದಾಗ ಮಳೆನೇ ಬಂದ್ಬಿಡುತ್ತು, ಎಲ್ಲರೂ ಕೂಡ ಆ ಕಡೆ ಹೋಗಿ ನಿಂತ್ಕೊತಾರೆ. ನೋಡಿ ಡೇರಿಂಗ್ ಸ್ಟಾರು ಭಯ ಪಟ್ಟಿಲ್ಲ ಅಂತ ಹೇಳಿದ್ರು, ಮತ್ತೆ ಯಾವುದಕ್ಕೂ ಕೂಡ ಅಂಜದೆ ಮಾತಾಡಿದಾರಂತೆ. ಯಾವುದಕ್ಕೂ ಅಂಜಿಲ್ಲ ಅಂತಂದ್ರೆ ಗಿಲ್ಲಿಯವ್ರ ಮುಂದೆ ಏನ್ ಮಾಡಿದ್ರು, ಮತ್ತೆ ಇಲ್ಲಿ ಗರ್ಜಿಸ್ಕೊಂಡು ಮಾತಾಡಿದ್ದೀನಿ, ಸುಮ್ಮನೆ ಬಿಟ್ಟಿಲ್ಲ ನನ್ನ ತಂಟೆಗೆ ಬಂದವ್ರನ್ನ ಅಂತ ಇಲ್ಲಿ ಹೇಳಿದ್ರು. ನನ್ನ ತಂಟೆಗೆ ಬರಬೇಡ ಅಂತ ಅಂದ್ಬಿಟ್ಟು ಈ ಒಂದು ಪದನೇ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಯೂಸ್ ಮಾಡಿದ್ದಾರೆ, ಸಮಥಿಂಗ್ ವರ್ಡ್ ಅಲ್ಲ. ನನ್ನ ತಂಟೆಗೆ ಬರಬೇಡ, ನನ್ನ ಆಟನ ಹಾಳು ಮಾಡಬೇಡ ಅಂತ ಇಲ್ಲಿ ಹೇಳಿದ್ರಲ್ವಾ. ಇದು ಏನು ಹಾಗಂದ್ರೆ ಇದು ಭಯ ಪಡೋದು ಅಂತ ಇಲ್ಲಿ ಹೇಳಲ್ವಾ. ಅದರಲ್ಲೂ ಕೂಡ ಡೇರಿಂಗ್ ಸ್ಟಾರ್ ಅಂತ ಹೇಳ್ಕೊಂಡ್ರು. ಡೇರಿಂಗ್ ಸ್ಟಾರ್ ಅಂದ್ರೆ ಏನಿಲ್ಲಿ ಅರ್ಥ, ಡೇರಿಂಗ್ ಸ್ಟಾರ್ ನಿಜವಾಗ್ಲೂ ಕೂಡ ಆಗಿದ್ರೆ ಭಯ ಪಡಬಾರ್ದಿತ್ತು. ಹೋಗಿ ಗಿಲ್ಲಿಯವ್ರ ಹತ್ರ ಅಯ್ಯೋ ಗಿಲ್ಲಿಯವರೇ ದಯವಿಟ್ಟು ನನ್ನ ನಾಟಕ ತೊಂದರೆ ಮಾಡಬೇಡಿ ಅಂತ ದೇವ್ರ ಮುಂದೆ ಯಾಕೆ ನಿಂತ್ಕೊಂತಿದ್ರು, ಕರೆಕ್ಟ್ ಅಲ್ವಾ. ಅದರಲ್ಲೂ ಯಾವುದಕ್ಕೂ ಕೂಡ ಅಂಜದೆ, ಇವ್ರು ಅಂಜಲೇ ಇಲ್ವಂತ ಯಾವ ಆಟಕ್ಕೂ ಕೂಡ. ನೋಡಿ ವೀಕ್ಷಕರೇ, ಸತ್ಯವಾಗ್ಲೂ ಇವ್ರು ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿದೆ ಅಲ್ವೋ ಗೊತ್ತಿಲ್ಲ. ಈ ಥರ ಯಾರ್ಯಾರು ಇಲ್ಲಿ ಒಂದು ಬಿರುದುಗಳನ್ನ ಕೊಟ್ಕೊಂಡ್ರು, ಯಾವ ಬಿರುದು ನಿಮಗೆ ಇಷ್ಟ ಆಯಿತು ಖಂಡಿತವಾಗ್ಲೂ ಅದನ್ನು ಕಮೆಂಟಲ್ಲಿ ತಿಳಿಸಿ.